ದೇವ ಪರಮೇಶ್ವರ, ಇಷ್ಟು ವರ್ಷ ಅಣ್ಣ ತಮ್ಮಂದಿರಿಬ್ರು ಸುಖವಾಗಿ ಬಾಳ್ತಾ ಇದ್ದೀವಿ. ಇರೋ ಜಮೀನಿನಲ್ಲಿ ಕಬ್ಬನ್ನ ಬೆಳೆಸಿ ಅದನ್ನ ಮಾರಿ ಅದರಿಂದ ಬಂದ ಹಣದಿಂದ ಇಬ್ರು ಸಂತೋಷವಾಗಿದ್ವಿ. ಆದ್ರೆ ಈಗ ಕಬ್ಬನ್ನ ಕಟಾವು ಮಾಡಿ ಒಂದು ವಾರ ಆದ್ರೂ ಕೂಡ ಅದನ್ನ ಕೊಳ್ಳೋರು ಯಾರು ಇಲ್ಲ. ಯಾಕೆಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇಸಾಯಿ ಸಾಹುಕಾರರ ಸಕ್ಕರೆ ಕಾರ್ಖಾನೆಯನ್ನೇ ನಂಬಿ ಕಬ್ಬನ್ನ ಬೆಳೆಸಿದ್ದೆ. ಆದ್ರೆ ದೇಸಾಯಿ ಸಾಹುಕಾರರು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ ಮೇಲೆ ಕಬ್ಬಿನ ಸಕ್ಕರೆ ಕಾರ್ಖಾನೆಯನ್ನೇ ಮುಚ್ಚಿದ್ದಾರೆ. ಹೀಗೆ ಆದ್ರೆ ನನ್ನ ಕಟಾವು ಮಾಡಿದ ಕಬ್ಬಿನ ಗತಿ ಏನು? ಅದನ್ನೇ ನಂಬಿರೋ ನಮ್ಮ ಜೀವನದ ಗತಿ ಏನು? ದೇವ್ರೆ ದೇವ್ರೆ, ನೀನೇ ನಮ್ಗೊಂದು ದಾರಿ ತೋರಿಸ್ಬೇಕಪ್ಪ, ನೀನೇ ನಮ್ಗೊಂದು ದಾರಿ ತೋರಿಸ್ಬೇಕು. ಏನಾಯ್ತು ಅಂತ ಕೇಳ್ತಾ ಇದ್ದೀರ? ಕಬ್ಬು ಕಟಾವು ಮಾಡಿ ಒಂದು ವಾರ ಆಯ್ತು. ಅಲ್ಲಿ ದೇಸಾಯಿ ಸಾಹುಕಾರರ ಸಕ್ಕರೆ ಕಾರ್ಖಾನೆ ಮತ್ತೆ ತೆರೆಯುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಕೃಷಿ ಸಾಲದ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದಿನ ನಾವು ತುತ್ತು ಅನ್ನಕ್ಕೂ ತೊಂದರೆ ಪಡುವಂತ ಕಾಲ ಬರ್ತದೆ ಕಣೋ. ಅದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ನಮ್ಮ ಮನೆ ಹಿರಿಯವನಾಗಿ ನಡೆದಂತ ಸಂಗತಿಗೆ ನೀನೇ ಕಂಗಾಲಾಗ್ಬಿಟ್ರೆ ಹೇಗಣ? ನೋಡೋಣ, ದೇಸಾಯಿಯವರ ಫ್ಯಾಕ್ಟರಿ ಮುಚ್ಚಿದ್ರೆ ಅಲ್ಲದೆ ಬೇರೆ ಯಾವ್ದಾದ್ರು ಶುಗರ್ ಫ್ಯಾಕ್ಟ್ರಿಗೆ ನಮ್ಮ ಕಬ್ಬುಗಳನ್ನ ಸಾಗಿಸ್ಬೋದಲ್ಲ? ನಾನು ಕೇಳ್ತಾ ಇರ್ತೀನಿ. ಎಲ್ಲ ಫ್ಯಾಕ್ಟರಿಗಳಲ್ಲೂ ಕೇಳಾಯ್ತು, ಆದ್ರೆ ನಮ್ಮ ಕಬ್ಬನ್ನ ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮುಂದೆ ಬಂದವರಲ್ಲಿ ಕೂಡ ಬಹಳ ಕಡಿಮೆ ಬೆಲೆಗೆ ನಮ್ಮ ಕಬ್ಬನ್ನ ಕೇಳ್ತಾ ಇದ್ದಾರೆ. ಅವ್ರು ಕೊಡೋ ಆ ಬೆಲೆ ನಮ್ಮ ಕೃಷಿ ಸಾಲದ ಬಡ್ಡಿ ಕಟ್ಟಲಿಕ್ಕೂ ಸಾಲೋದಿಲ್ಲ ಕಣ. ಬಡ್ಡಿ ಕಟ್ಟೋದಕ್ಕೂ ಸಾಲೋದಿಲ್ಲ. ಅಣ್ಣ, ನಾವು ಹೀಗೆ ಮಾಡಿದ್ರೆ ಹೇಗೆ? ನಮ್ಗಾದಂತ ಬೆಳೆ ಹಾನಿ ಬಗ್ಗೆ ದೇಸಾಯಿಯವರು ಹೇಳಿದಂತ ಹೇಳಿದ್ರೆ ಅವ್ರ ಮನಸ್ಸು ಕರಗಿ ಮುಚ್ಚಿಟ್ಟಂತ ಶುಗರ್ ಫ್ಯಾಕ್ಟ್ರಿನ ಆದಷ್ಟು ಬೇಗ ಮತ್ತೆ ಓಪನ್ ಮಾಡ್ಬೋದಲ್ಲ? ಒಂದ್ಸಲ ಹೋಗಿ ಕೇಳ್ಕೊಂಡ್ ಬರೋಣ. ನಾನು ಅದನ್ನು ಯೋಚನೆ ಮಾಡಿದ್ದೀನಿ. ಆದ್ರೆ ದೇಸಾಯಿ ಸಾಹುಕಾರ ಸತ್ತು ಇನ್ನು ಒಂದು ತಿಂಗಳು ಗತಿಸಿಲ್ಲ. ಅವ್ರು ಹೇಳ್ತಿ ಈಗಾಗಲೇ ದುಃಖದ ಛಾಯೆಯಲ್ಲಿ ಮುಳುಗಿರ್ತಾರೆ. ಅಂಥದ್ರಲ್ಲಿ ನಾನು ಹೋಗಿ ಕೇಳೋದು ಸರಿಯಲ್ಲ ಅಂತ ನಾನು ಹಿಂದೆ ಹಾಕ್ತಾ ಇದ್ದೀನಿ ಅಷ್ಟೇ. ನನ್ಗೊಂದು ವಿಚಾರ ಬಂದಿದೆ. ನಮ್ದು ಹೈವೇ ಪಕ್ಕದಲ್ಲಿ 15 ಎಕರೆ ಭೂಮಿ ಇದೆ, ಹೌದು ತಾನೆ? ಅದರಲ್ಲಿ ಒಂದು 2 ಎಕರೆನ ಮಾರ್ಬಿಟ್ಟು ನಾವಿಬ್ರು ಸಂತೋಷದಿಂದ ಜೀವನ ಸಾಗಿಸಬಹುದಲ್ಲ? ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಬೇಡ, ನಮ್ಮ ಕಷ್ಟಪಡಿ ಅಂತ ಹೇಳಿ ಹಿರಿಯರು ಮಾಡಿದಂತ ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಳ್ಳೋಕೆ ಯಾವ ನಮ್ಮ ಮನಸ್ಸು ಹೋಗ್ತಾ ಇಲ್ಲ ಅಣ್ಣ. ನಮ್ಮ ಜಿಲ್ಲೆಯಲ್ಲಿ ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಇಲ್ಲ. ಎಷ್ಟೋ ರೋಗಿಗಳು ತಮ್ಮ ಜೀವನ ಮರಣದ ಜೊತೆ ಹೋರಾಡಿ ತಮ್ಮ ಅಮೂಲ್ಯವಾದಂತಹ ಜೀವನವನ್ನು ಕಳ್ಕೊಳ್ತಾ ಇರುವಂತದ್ದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ರಸ್ತೆ ಅಪಘಾತವಾದಂತೂ ಸರಿಯಾದ ಚಿಕಿತ್ಸೆ ಸಿಗದೆ ಸುಮಾರು 300 ಕಿಲೋಮೀಟರ್ ದೂರದ ಮಂಗಳೂರು ಆಸ್ಪತ್ರೆಗೆ ಸಾಗಿಸುವಾಗ ರಸ್ತೆ ಮಧ್ಯದಲ್ಲಿ ಎಷ್ಟೋ ಜನ ಪ್ರಾಣ ಪಕ್ಷಿಗಳು ಹಾರೋಗಿರೋದು ನಾವೆಲ್ಲ ಕೇಳ್ತಾನೆ ಇದೀವಿ, ನೋಡ್ತಾನೆ ಇದೀವಿ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕಂತ ಹೇಳಿ ಎಲ್ಲ ನಾಗರಿಕರು ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸರ್ಕಾರ ಸರಿಯಾದ ಯೋಗ್ಯವಾದಂತ ಭೂಮಿನ ಸಿಗ್ತಲ್ಲ ಅಂತ ಹೇಳಿ ಕೈಯನ್ನ ಜಾಸ್ಕೊಳ್ತಾ ಇದೆ. ಅದಕ್ಕಾಗ ನಮ್ಮ ಭೂಮಿಯನ್ನ ಯಾರಿಗೂ ಮಾರಾಟ ಮಾಡಿಕೊಡೋದಿಗೆ ಆಸ್ಪತ್ರೆ ಕಟ್ಟಿಸೋಕೆ ಲೀಸ್ ಕೊಟ್ರೆ ಈ ಕಡೆ ನಮ್ಮ ಭೂಮಿ ನೋಡಿದ್ರೆ ಆಸ್ಪತ್ರೆ ಕಟ್ಟಬೇಕು ಅನ್ನುವಂತ ಎಷ್ಟು ಜನ ಕನಸ್ಕೊಂಡು ಸರಿಯಾಗಿದೆ. ಈ ಯೋಚನೆ ನನ್ನ ತಲೆಗೆ ಹೊಳೆದಿಲ್ಲ ನೋಡ್ತಮ್ಮ. ನಿನಗೊಂದು ವಿಷಯ ಗೊತ್ತಾ? ಸುಮಾರು 10,291 ವರ್ಗ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಈ ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ಇಷ್ಟು ದೊಡ್ಡ ಜಿಲ್ಲೆಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಕೂಡ ಒಂದೇ ಒಂದು ಸುಸಜ್ಜಿತ ಆಸ್ಪತ್ರೆ ಆಗ್ಲಿ ತಜ್ಞ ವೈದ್ಯರಾಗ್ಲಿ ಇಲ್ಲ ಅಂದ್ರೆ ನಿಜಕ್ಕೂ ಇದು ವಿಪರ್ಯಾಸದ ಸಂಗತಿನೇ ಕಣೋ. ಅದು ಯಾವತ್ತು ಇಲ್ಲಿಂದ ಆಂಬ್ಯುಲೆನ್ಸ್ಗಳು ಮಂಗಳೂರಿನತ್ತ ಮುಖ ಮಾಡಿ ಹೋಗೋದು ನಿಲ್ಲತ್ತೋ ದೇವರಿಗೆ ಗೊತ್ತು. ಒಟ್ಟಲ್ಲಿ ನೀನು ವಿದ್ಯಾವಂತನಾಗಿದ್ದಕ್ಕೆ ನಮ್ಮ ಜಿಲ್ಲೆಗೆ ಒಂದು ಆಸ್ಪತ್ರೆ ಆಗಲಿ ಅದು ನಮ್ಮ ಜಮೀನಲ್ಲೇ ಆಗ್ಬೇಕ್ಲಿ ಅಂತ
ಖಂಡಿತ ಕಣೋ, ನಮ್ಮ ಜಮೀನಲ್ಲೇ ಆಗ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲೇ ನಾನು ಓದ್ ಕೂಡ ಮುಗ್ಬಿಡುತ್ತೆ. ಆಮೇಲೆ ನಾನು ಕೆಲಸ ಸೇರಿ ನಾನು ಇನ್ನೂ ಸಾಧ್ಯ ನೋಡು. ಇನ್ನು ಮುಂದೆ ಯಾವ ಕಣ್ಣಲ್ಲಿ ಕಣ್ಣೀರು ಬರುವಾಗ ಆಯ್ತಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ನೋಡು, ಈಗಂತೂ ನಾವು ಕಬ್ಬಂತೂ ಕಟಾವು ಮಾಡಾಗಿದೆ, ಹೌದು ತಾನೆ? ಆದ್ರೂ ನಾನು ನಾಳೆನೆ ಹೋಗಿ ದೇಸಾಯಿ ಹೆಂಡತಿ ಹತ್ರ ಹೋಗಿ ಮಾತಾಡ್ತೀನಿ. ಅವ್ರು ಏನಂತಾರೋ ಅಂತ ನೋಡೋಣ. ಸರಿನಾ? ಅಣ್ಣ, ನಮ್ಮಂತ ಬಡವರ ಬದುಕು ಎಷ್ಟೊಂದು ವಿಚಿತ್ರ ಅಲ್ವಾ? ನಾವು ಒಂದ್ ವೇಳೆ ಬೆಳೆ ಬೆಳೆದ್ರೆ ಫಲ ಕೊಡದೇ ಇದ್ದಾಗ ರೈತರು ಕಂಗಾಲಾಗ್ಬಿಡ್ತಾರೆ. ಒಂದ್ ವೇಳೆ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆನೇ ಸಿಕ್ಕಿದ್ರೆ ರೈತರು ಸಾಲ ಕೂಟಾಗ್ತಾರೆ. ನಮ್ಮಂತ ರೈತರು ಬೆಳೆದಂತ ಬೆಳೆಯನ್ನ ರಸ್ತೆ ಪಕ್ಕದಲ್ಲಿ ಫುಟ್ಪಾತ್ ಅಲ್ಲಿ ಮಾರ್ತಾ ಇದ್ದೀವಿ. ಅದೇ ಧೂಳು ತಾಗಬಾರ್ದು ಅಂತ ಹೇಳಿ ಕಾಲಿಗೆ ಹಾಕುವಂತ ಚಪ್ಪಲಿಯನ್ನ ಇವತ್ತು ಶೋರೂಮ್ ನಲ್ಲಿ ಸಿಗ್ತಾ ಇದೆ. ಅಂದ್ರೆ ಕಾಲಿಗೆ ಹಾಕುವಂತ ಚಪ್ಪಲಿಗೆ ಇರುವಂತ ಕಿಮ್ಮತ್ ಕೂಡ ಬಡವರು ಬೆಳೆದಂತ ಬೆಳೆಗೆ ಸಿಗ್ತಿಲ್ಲ. ಎಷ್ಟು ವಿಚಿತ್ರ ಬದುಕಲ್ಲ ಇದು. ಹಾಗೆಲ್ಲ ನೋಡು, ರೈತ ಬೀಜ ಬಿತ್ತಾನೆ, ಶ್ರಮ ಪಡ್ತಾನೆ. ಆದ್ರೆ ಆ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗದೆ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅದು ಅಲ್ಲದೆ ಅದೇನು ಹೇಳ್ತಾರಲ್ಲ, ಮಳೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ಬೆಲೆ ಇಲ್ಲ. ಇವೆರಡೂ ಇದ್ದಾಗ ಆ ರೈತನ ಜೀವನೇ ಭೂಮಿ ಮೇಲೆ. ರೈತನನ್ನ ಈ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಇಲ್ಲಿ ಆ ಬೆನ್ನೆಲುಬೆ ಪುಡಿ ಪುಡಿ ಆಗ್ತದೆ. ನೀನು ಅದೇನೋ ಅಂದಲ್ಲ, ಚಪ್ಪಲಿ ಎಲ್ಲೇ ಮಾತ್ರ ಕೂಡ ಅದನ್ನ ತಿನ್ನಕ್ಕಾಗತ್ತೆ. ನಾವು ತಿನ್ನೋದಕ್ಕೆ ಅನ್ನನೇ ಬೆಳಿಬೇಕು ತಾನೆ. ಅದು ಸಿಕ್ಕೋದು ಭೂಮಿಯಿಂದ, ಅದನ್ನು ಮಾರೋದು ಕೂಡ ಭೂಮಿ ಮೇಲೆ ತಾನೆ. ಬಟ್ ಯಾವಾಗ ಜನರಿಗೆ ಗೊತ್ತಾಗುತ್ತೆ? ಬಟ್ ಯಾವಾಗ ಈ ಭೂಮಿಯಲ್ಲಿ ಉಳಿತಿರುವಂತ ಬದುಕಿಗೆ ಯಾವ ಬುದ್ಧಿ ಬರ್ತದೆ?